ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಮ್ಮ ಮಮ್ಮಿ ಇವತ್ತಿಂದ ಜಂಕ್ ಫುಡ್ ಜಾಸ್ತಿ ತಿನ್ನಿಸ್ತೀನಿ ಗೈಸ್. ಯಾಕಂತಂದರೆ ಸ್ವಲ್ಪ ವೀಕ್ ಇದ್ದಾಳೆ ಅವಳು, ಹಾಗಾಗಿ ಸ್ವಲ್ಪ ಡುಮ್ಮಿ ಆಗಲಿ ಅಂದ್ಬಿಟ್ಟು ಜಂಕ್ ಫುಡ್ನ ಜಾಸ್ತಿ ತಿನ್ನಿಸ್ತೀನಿ ಗೈಸ್. ಜಂಕ್ ಫುಡ್ ತಿನ್ನಿಸ್ಬಿಟ್ಟು ದಪ್ಪ ಮಾಡ್ತೀನಿ ಅಂತೀಯಲ್ಲ ನೀನೆಂತ ಫ್ರೆಂಡ್? ವಾ, ಇನ್ನೇನು ನೀನಂತೂ ಚಿಕನ್ ತಿನ್ನಲ್ಲ, ಈ ನಾನ್ ವೆಜ್ ಅಂತೂ ಮುಟ್ಟೋದೇ ಇಲ್ಲ. ತಿನ್ನಿಸ್ಬಿಟ್ಟು ದಪ್ಪ ಮಾಡ್ತೀನಿ ಅಂತೀಯಲ್ಲ, ಮತ್ತೆ ಇನ್ನೇನು ವಿಟಮಿನ್ಸ್ ಕೊಟ್ಟು ದಪ್ಪ ಮಾಡ್ತೀನಿ ಅನ್ಲಿಲ್ಲ. ವಾ ಗೈಸ್, ಇನ್ಮೇಲೆ ನಾನು ಮರಿಗಳ ಹುಲ್ ಕಿತ್ಕೊಬರಲ್ಲ, ಇವಳಿಗೆ ಕಿತ್ಕೊಬಂದು ಹಾಕ್ತೀನಿ. ಇನ್ಮೇಲೆ ಅದನ್ನೇ ನೀನು ನೀನು ಅದನ್ನೇ ಬೇಕು. ಸೊ ನಾನು ಏನು ಕೊಡಿಸ್ತೀನಿ ಅದನ್ನ ನೀನು ತಿನ್ಬೇಕು. ಇವತ್ತು ನೀವು ಕೊಡಿಸ್ತಿದೆ, ಇವತ್ತೇ ಕೊಟ್ಟು ತಿನ್ಬೇಕು. ಈ ಮುಖ ಅಲ್ಲ, ವಿಡಿಯೋನ ಏನಾಗಿರುತ್ತೆ ವಾಯ್ಸ್ ಕೆಲಸ. ಅಣ್ಣ ನಾ ಕೇಳಿದ್ದು ಸಾಲ್ಟ್ ಕೇಳಿದ್ನ ಸ್ವಲ್ಪ ಬಡಿ ಹಾಕಿ ಆಯ್ತು, ಎರಡನ್ನೂ ಹಾಕಿ. ಅಣ್ಣ, ಚಾಕ್ಲೇಟಲ್ಲಿ ಒಳಗಡೆ ಬಾದಾಮಿ ಇರುತ್ತಲ್ಲ, ಡ್ರೈ ಫ್ರೂಟ್ಸ್ ಒಂದು ಕೊಡಿ. ಅವಳು ಅದನ್ನೇ ತಿಂದು ಗೈಸ್. ಚಿಪ್ಸು ಕಟ್ಟಿರೋ ಒಂದು ಬಾದಾಮ್ ಮಿಲ್ಕ್ ಕೊಡಿ ಗೈಸ್. ಚಾಕ್ಲೇಟ್ ಸ್ವಲ್ಪ ದಪ್ಪ, ನನಗೆ ಸ್ವಲ್ಪ ಈ ಇರಿಟೇಷನ್ ಆಯ್ತಾ ಇರುತ್ತೆ. ನೀನು ಯಾವಾಗಲೂ ಹಿಂಗಿರೋಳ್ನ ಬಂದು ನೀನು ಈ ಥರ ಅಂತಿದೆ. ಇದೆಲ್ಲ ಏನಕ್ಕೆ? ಏನೇನು ಬೇಕು? ಐಸ್ ಕ್ರೀಮ್ ಇಲ್ಲ ತಿನ್ಬೇಕು, ಹೇಳ್ಕೊಟ್ಬಿಡಿ. ಇಲ್ಲ ನೀರು ಹಾಕಿ ಕುಡಿಬೇಕು. ಬಿಸ್ಕೆಟ್ ಆಯ್ಕೆ ಒಪ್ಪಲ್ಲ. ಇದು ಒಂದೇ ದಿನದಲ್ಲಿ ತಿನ್ಬೇಕು. ನಾನು ಏನು ತಗೊಳ್ತೀನಿ ಇವತ್ತು ತಿನ್ಬೇಕು. ಗೊತ್ತಿಲ್ಲ ಏನು ಮಾಡ್ತೀಯ, ಅದೆಲ್ಲ ನನಗೆ ಗೊತ್ತಿಲ್ಲ. ಡೈಲಿ ತಗೊಳಕ ಹೋಗ್ಲಿ ಕೆಲ್ಸಕ್ಕೆ. ಅಣ್ಣ ಒಂದು ಬಾದಾಮ್ ಮಿಲ್ಕ್. ಕೆಲ್ಸಕ್ಕೆ ಹೋಗಲ್ಲ ಹೌದು, ಬಟ್ ನನ್ನ ಹತ್ರ ಇದ್ರೆ ನಾನು ತಗೊಳಕ್ಕೆ ಬಂದು ನೀವು ಹೋಗ್ಬೇಕಂತ ಕೆಲ್ಸಕ್ಕೆ. ಹಂಗಲ್ಲ, 10 ರೂಪಾಯಿ ಇದ್ರೆ ಅದು ನಿನಗೆ ಖರ್ಚು ಮಾಡ್ತೀನಿ ಅನ್ನೋ ಒಂದು ಮೈಂಡ್. ಇನ್ನೇನು ಬೇಕು ಹೇಳು? ಆಯಿತು, ಇನ್ನೇನು ಬೇಕು ಹೇಳು? ಅಣ್ಣ ಅಲ್ಲಿ ತಡ್ಡಿ ಮಿಡಿ. ಹಾಂ ಹಾಂ ಹೌದು, ಅದೆಲ್ಲ ಅದು ಟೊಮೊಟೊ. ಹಾಂ ಎರಡು ಕೊಡಿ. ಇನ್ನೇನು ಬೇಕು ಅಣ್ಣ? ಒಂದು ಸ್ಲೈಸ್ 10 ರೂಪಾಯಿಂದ. ಅದು ನನಗೆ ಲೋ ಬಜೆಟ್. ಎತ್ಕೋದ ಗೈಸ್, ನಮ್ಮ ಮಮ್ಮಿಗೆ ಇದಿಷ್ಟು ಇವತ್ತು ತಿನ್ಬೇಕು. ಇದು ಬೇಡಣ, ಅದನ್ನೇನಂದೋಣ ಬರ್ಪಿ. ನಿಜ ಅದು ಗೊತ್ತಾಯಿಲ್ಲ. ಇದೆಲ್ಲ ನಂಗೆ ಇಷ್ಟೇನ ಕಣ? 3 ಪಪ್ಸ್ ಕೊಟ್ಬಿಡಿ. ಎಗ್ ಪಪ್ಸ್ ತರಕಾರಿ ಮಾತ್ರ ಬೇಡ ಕಣ, ಸಾಕು. ಇಲ್ಲ ತಗೊಳ್ಳಿ ಗೈಸ್. ವೆಜ್ಜೆಲ್ಲ ತಿನ್ನಲ್ಲ. ಸೊ ಗೈಸ್, ನಮ್ಮ ಮಮ್ಮಿಗೆ ಚಾಕ್ಲೇಟು ಮತ್ತು ಬಾದಾಮ್ ಮಿಲ್ಕ್ ಮತ್ತು ಕೆಲವು ಜಂಕ್ ಫುಡ್ ಕೊಡ್ತಿದ್ದೀನಿ. ಯಾಕೆ ಮಮ್ಮಿ ನಗ್ತಾ ಇದ್ದೀರಾ? ಸೊ ನನಗೆ ಗೊತ್ತಿಲ್ಲ, ನೀವು ತುಂಬ ಅಂದರೆ ತುಂಬ, ನಾನೇ ಡುಮ್ಮಿ ಅಂತ ಕರೆಯೋ ಮಟ್ಟಿಗೆ ಡುಮ್ಮಿ ಆಗಬೇಕು. ಎಲ್ಲ ನಿನ್ನ ಸಣ್ಣ ಅಂತಾರೆ. ಈ ಕಡೆ ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಉಂಟಾ ಈ ತರ ಯಾರಾದ್ರೂ ಏನು ಗೊತ್ತಾ ಅಂತ ಯಾರಾದ್ರೂ ಇದಾರ ಗೈಸ್? ದಪ್ಪ ಆಗಬೇಕು ಅಂತಂದರೆ ಜಂಕ್ ಫುಡ್ನ ಜಾಸ್ತಿ ತಿನ್ನಬೇಕು. ಹಾಗಾಗಿ ಗೈಸ್ ಅವಾಗ ಹೆಲ್ತಿಯಾಗಿ ನಾವು ದಪ್ಪ ಆಗಕ್ಕಾಗಲ್ಲ. ಸುಮ್ಮನೆ ನೋಡಕ್ ದಪ್ಪ ಇರ್ಬೇಕಾಯ್ತು ಅಷ್ಟೇ. ಅಷ್ಟೇ ಇದ್ರೆ ಸಾಕು.
ಗೈಸ್ ಎಲ್ಲರೂ ಹೆಂಗಂತಾರೆ ಗೊತ್ತಾ, ಒಣಕ್ಲಿ ಕಡ್ಡಿ ಪೀರೆ ಈ ಥರ ಎಲ್ಲ ಅಂತಾರೆ ಗೈಸ್. ಸೊ ಅದಕ್ಕೆ ಗೈಸ್ ಕೊಡ್ಸಿದ್ದೀನಿ. ಇವತ್ತು ಫುಲ್ ಖಾಲಿ ಮಾಡ್ಬೇಕು ನೀನು, ಆಯಿತಾ? ನಾನೇನು ಬಕಾಸುರಿ ಅನ್ಕೊಂಡಿದ್ದೆ ಅಷ್ಟನ್ನು ಖಾಲಿ ಮಾಡೋಕ್ಕೆ. ನೋಡಿ ಗೈಸ್ ಎಷ್ಟು ಕೊಡ್ಸಲ್ಲ ಅಂತ. ಅಕ್ಕ ಹಾಗಾದ್ರೆ ನೀವು ಬಕಾಸೂರು ವಂಶದವಳಲ್ವಾ? ಇಷ್ಟೇ ನಾ ಹಂಗೆ ಅನ್ಕೊಂಡಿದ್ದೀನಿ. ಬಾ ನೋಡಿ ಗೈಸ್ ಎಷ್ಟೊಂದು ಕೊಡ್ಸಿದ್ದಾಳೆ ಅಂತ. ಇಲ್ಲಿ ನೋಡಿ ಇಲ್ಲಿ ಒಳಗಡೆ ತಿಂತಾಳೆ ಗೈಸ್, ತಿಂತಾಳೆ ಗೈಸ್, ತಿಂತಾಳೆ ಗೈಸ್. ನಮ್ಮ ಮಮ್ಮಿ ತಿಂತಾಳೆ ಗೈಸ್. ಅಷ್ಟೇ ಊಟ ಮಾಡಿದೆ ಬರೀ ಡೈಲಿ ಇದನ್ನೇ ತಿನ್ಕೊಂಡು ಅದೇನೋ ಅಂತಾರಲ್ಲ 6 ದಿನಕ್ಕೆ ಹೋಗೋರು 3 ದಿನಕ್ಕೆ ಹೋಯ್ತಾರೆ ಅಂತ ಹಾಗೆ ಹೋಗಿಸ್ತಾಳೆ. ದಯವಿಟ್ಟು ಇಂಥ ಮಾತುಗಳನ್ನೆಲ್ಲ ಆಡಬೇಡಿ. ಏಕೆಂದರೆ ಕೆಲವೊಂದು ಭಾವನೆಗಳು ನನಗೆ ಖುಷಿ ಕೊಡುತ್ತೆ. ಅಂದರೆ ಸಾರಿ ಕೆಲವೊಂದು ಮಾತುಗಳು ಯಾಕೆ ಅಂತಂದರೆ ನೀನು ಆ ಥರ ಒಯ್ತೀನಿ ಅಂತಂದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಅದನ್ನ ಹಿಂಗೆ ಎಕ್ಸ್ಪೋಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಗೈಸ್ ಇವಾಗ ಗೊತ್ತಾಯ್ತು ನನಗೆ ಇವಳು ದಪ್ಪ ಮಾಡೋದಕ್ಕೆ ಯಾಕೆ ಜಂಕ್ ಫುಡ್ನ ರೆಫರ್ ಮಾಡ್ತಾ ಇದ್ದಾಳೆ ಅಂತ. ಅಕ್ಕ ಕನ್ನಡದಲ್ಲಿ ಮಾತಾಡು. ಕನ್ನಡನೇ ಅದು. ಅಮ್ಮ ಕ್ಯಾಮ್ರಾ ಹಿಡಿದು ಕೈ ನೋಯ್ತೈತೆ. ನೋಡಿದ್ರೆ ಗೈಸ್ ದಪ್ಪ ಇದ್ದಾಳೆ ಅಂತ ಭಾರಿ ಕೊಚ್ಕೊತಾಳೆ. ಅಟ್ಲೀಸ್ಟ್ ಒಂದು ಫೋನ್ ಇಟ್ಕೊಳಕಾಯ್ತಲ್ಲ ಅವಳ ಕೈಲಿ. ಆದರೆ ನಾನು ಅವಳೇ ಎತ್ತಿಡ್ಕೆ ತಿನ್ಬೇಕಿದ್ರೆ. ಹೌದಾ ಗೈಸ್ ಸಾಕು ಒಂದ್ಸಲ ಹೇಳು ಅಲ್ಲಿ ಗೈಸ್ ಅಂತ ನೋಡೋರ್ನೆಲ್ಲ ಕರಿಬೇಕಾಯ್ತು ನಾನು. ಸರಿ ಆಯಿತು. ಏನೋ ಚಂದ್ರನ್ ನೋಡಿ ಗೈಸ್ ಎಷ್ಟು ಸಗದಾಗ ಅನ್ಸುತ್ತೆ. ಹೌದು ಗೈಸ್, ಚಂದ್ರನ್ ನೋಡಿ. ಏನೇ ಆಗ್ಲಿ ಗೈಸ್ ನಮ್ಮ ಮನಸ್ಸಿಗೆ ಯಾವತ್ತೂ ಗೈಸ್ ಇವತ್ತಿನ ಲಾಗ್ ಇಷ್ಟ. ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬೈ ಬೈ. ವೆದರಿಂದ ಅಷ್ಟೇ.